ಬ್ರೇಕ್ ನಂತರ ಸುಹಾಸಿನಿ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಬನ್ನಿ, ಈಗ ಕಾಲರ್ ರೆಡಿ ಇದ್ದಾರೆ. ಹುಬ್ಬಳ್ಳಿಯಿಂದ ಆನಂದ್ ಕರೆ ಮಾಡಿದ್ದಾರೆ. ಆನಂದ್, ಹೇಳಿ, ಏನ್ ಕೇಳಬೇಕಿತ್ತು ಡಾಕ್ಟರ್ ಹತ್ರ? ಹಲೋ ಆನಂದ್. ಓಕೆ, ಕಾಲರ್ ಕಟ್ ಆಗಿದೆ ಅನಿಸುತ್ತೆ. ಸೊ ಮುಖ್ಯವಾಗಿ ಬಂಜಿತನ ಅಂದಾಗ ಏಜ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ ಏಜಲ್ಲಿ ಈ ಸಮಸ್ಯೆಗಳು ಬಂದಾಗ ಪರಿಹರಿಸ್ಬೋದು, ಅದೇ ರೀತಿ ಕನ್ಸೀವ್ ಆಗೋಕ್ಕೆ ಸೂಕ್ತವಾದ ಏಜ್ ಯಾವುದು ಅಂತ? ಯಾವ ಏಜಲ್ಲಿ ಬೇಕಾದ್ರೂ ನಾವು ಪರಿಹರಿಸ್ಬೋದು. ನನಗೆ ವಯಸ್ಸಾಗ್ಬಿಟ್ಟಿದೆ, ನಾನು ಇನ್ನೂ ನಿರಾಶೆಯಾಗಿ ಎಲ್ಲ ಹೋಪ್ಸ್ನೇ ಬಿಟ್ಬಿಡ್ಬೇಕು ಅನ್ನೋದಿಲ್ಲ. ನಾವು ಯಾವ ಏಜಲ್ಲಿ ಬೇಕಾದ್ರೂ ಪರಿಹರಿಸ್ಬೋದು, ಆದರೆ ಬೇಗ ಮಾಡಿದ್ದಷ್ಟು ನಮಗೆ ಉತ್ತಮ ಆಗುತ್ತೆ. ಹೆಂಗಸರಿಗೆ ಮಾತ್ರ ಒಂದು 32ರಿಂದ ಒಂದು 30 ಇಲ್ಲ 32ರ ಒಳಗೆ ಅವರು ಕನ್ಸೀವ್ ಆದರೆ ಉತ್ತಮ. ಆ್ಯಕ್ಚುಲಿ ನಮ್ಮ ಶಾಸ್ತ್ರದ ಪ್ರಕಾರ 21ರಿಂದ 25 ಅಂತ ಹೇಳಿದ್ದಾರೆ, ಬಟ್ ಪ್ರಾಕ್ಟಿಕಲಿ 32ರ ಒಳಗೆ ಮಾಡಿದ್ರೆ ಉತ್ತಮ. ಈಗ ಆನಂದ್ ಲೈನಲ್ಲಿದ್ದಾರೆ ಹುಬ್ಳಿಯಿಂದ. ಆನಂದ್, ಹೇಳಿ, ಏನು ಕೇಳಬೇಕಿತ್ತು? ಹಲೋ ಆನಂದ್, ಮಾತಾಡಿ. ಅದು ನಮ್ದು ಹಿಂದಿ ಬರ್ತೈತ್ರಿ? ಆನಂದ್, ಸ್ವಲ್ಪ ಜೋರ ಮಾತಾಡ್ತೀರಾ? ಕೇಳ್ತಾ ಇಲ್ಲ. ಇಲ್ಲ ಹಿಂದಿ ಬರ್ತೈತ್ರಿ. ಹಿಂದಿನಾ? ಹಾ, ಮಾತಾಡಿ. ಹಿಂದಿ ಮಾತಾಡ್ತೀರಾ? बोलो, बात करिए आप हिंदी में. हिंदी माताಡ್ತೀರಿ? हाँ, हिंदी ಎಲ್ಲ ಹೇಳಿ. हम हुबली से बात करने का, हुबली से. बोलिए आनंद जी, क्या पूछना था डॉक्टर से? मैं सुबह में फोन किया था, डॉक्टर साहब नहीं क्या बोले थे, उसके लिए मैं फोन किया. अभी है क्या डॉक्टर साहब? हाँ जी, मैं हूँ, आप बात करिए. और हमारे औरत को अभी बच्चा है. हाँ. अभी इसको अभी नहीं मांगता है. अच्छा. हेलो. हाँ, बोलिए, सुन रही हूँ, बोलिए. हाँ, उसके लिए क्या विषय है क्या? अच्छा, अभी ಅಂದರೆ ಅವ್ರು ಹೇಳ್ತಾ ಇರೋದು ಮಗು ಇದೆ, ಇವಾಗ ಬೇಡ ಮುಂದೆ ಮಗು ಅಂತ. ಅದಕ್ಕೆ ಆಯುರ್ವೇದದಲ್ಲಿ ಏನು ಚಿಕಿತ್ಸೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಚಿಕಿತ್ಸೆ ಅಂತ ಇದೆ, ಬಟ್ ಅದು ಈ ಟಾಪಿಕ್ಕಿಂದನೂ ಬೇರೆ ಇದೆ. ಬಟ್ ಕೆಲವೊಂದು ಜೀವನ ಶೈಲಿಗಳು ನಾವು ಹೇಳ್ಕೊಡ್ತೀವಿ, ಕೆಲವೊಂದು ಔಷಧಿಗಳು ಉಂಟು ಮಕ್ಕಳಾಗದೇ ಅದಕ್ಕೂ ಹೆಲ್ಪ್ ಆಗುತ್ತೆ ಆಯುರ್ವೇದ. ಓಕೆ, ಈಗ ಸಂಡೂರಿಂದ ವಿನಯ್ ಕರೆ ಮಾಡಿದ್ರೆ. ವಿನಯ್, ಹೇಳಿ, ಏನು ಕೇಳಬೇಕಿತ್ತು? ಹಲೋ ವಿನಯ್, ಕೇಳಿಸ್ತಾ ಇದೆಯಾ? ಓಕೆ, ಜೀವನ ಶೈಲಿ ಅಂತ ಹೇಳಿದ್ರು. ಜೀವನ ಶೈಲಿ ಹೇಗಿರಬೇಕು? ಜೀವನ ಶೈಲಿ ಅಂತಾರೆ ಸಾತ್ವಿಕ ಅಂತ ಹೇಳ್ತೀವಲ್ಲ, ಯಾವುದೇ ರೀತಿಯ ಎಕ್ಸಸಸ್ ಇರಬಾರ್ದು. ಜಾಸ್ತಿ ತಿನ್ನಬೇಡಿ, ಜಾಸ್ತಿ ನಿದ್ದೆ ಮಾಡಬೇಡಿ, ಹಾಗೆ ಕಡಿಮೆನೂ ಬೇಡ. ಕಡಿಮೆ ತಿನ್ನಬೇಡಿ, ಕಡಿಮೆ ನಿದ್ದೆ ಮಾಡಬೇಡಿ. ಕರೆಕ್ಟ್ ಟೈಮಲ್ಲಿ ಆಹಾರ ಸೇವಿಸಬೇಕು. ಇದೇ ನಮಗೆ ಎಲ್ಲದಕ್ಕಿಂತ ಮುಖ್ಯ. ಒಂದಿನ ಬ್ರೇಕ್ಫಾಸ್ಟ್ 8 ಗಂಟೆಗೆ ತಿಂಡಿ ಅಂದರೆ ಇನ್ನೊಂದು ದಿನ 7 ಗಂಟೆಗೆ ಇನ್ನೊಂದು ದಿನ ತಿಂಡಿನೇ ಇಲ್ಲ, ಇದು ಬೇಡ. ಕರೆಕ್ಟ್ ಟೈಮಿಗೆ ತಿಂಡಿ, ಲಂಚ್, ಊಟ, ಮತ್ತು ರಾತ್ರಿದು ಡಿನ್ನರ್ ಮಾತ್ರ 7:15 ಇಲ್ಲ 8 ಗಂಟೆಗೆ ಒಳಗೆ. ಇದು ಬಂದು ಕರೆಕ್ಟ್ ಜೀವನ ಶೈಲಿ. ಮತ್ತು ಎಕ್ಸಸೈಸ್ ಇಲ್ಲದೆ ಯಾವುದೇ ರೀತಿಯ ನಾವು ಕಾಯಿಲೆಯನ್ನು ಟ್ರೀಟ್ ಮಾಡೋಕ್ಕಾಗಲ್ಲ. ಏಕೆಂದರೆ ರಕ್ತದ ಸರ್ಕ್ಯುಲೇಷನ್ ಚೆನ್ನಾಗಾದ್ರೇ ಗರ್ಭಧಾರಣೆಗೆ ಅನುಕೂಲ ಆಗುತ್ತೆ. ಅದರಿಂದ ವಾಕಿಂಗೇ ಸಾಕು. ಎಕ್ಸಸೈಸ್ ಮಾಡಿದ್ರೇನು ಅದು ಒನ್ ಆಫ್ ದ ಜೀವನ ಶೈಲಿ ಪಾರ್ಟ್ಸ್. ಓಕೆ, ಈಗ ಬೆಂಗಳೂರಿಂದ ಮಂಜುಳಾ ಕರೆ ಮಾಡಿದ್ದಾರೆ. ಮಂಜುಳಾ, ಹೇಳಿ, ಏನು ಕೇಳಬೇಕಿತ್ತು? ಮೇಡಮ್, ನನ್ನ ಹೆಸರು ಮಂಜುಳಾ ಅಂತ. ಮಾತಾಡಿ. ಹೇಳಿ. ನಮಸ್ಕಾರ. ಇದು ನಮ್ಗೆ ಡಾಕ್ಟ್ರು ಎಲ್ಲ ಪರೀಕ್ಷೆ ಮಾಡಿದ್ದಾರೆ. ಹಸ್ಬೆಂಡ್ ಬಂದು ಸ್ಪರ್ಮ್ ಕಮ್ಮಿ ಇದೆ, ಮತ್ತೆ ನನ್ನ ಗರ್ಭಕೋಶ ಥಿಕ್ನೆಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅದಕ್ಕೆ ಸ್ವಲ್ಪ ಏನಾದ್ರೂ ನೀವು ಇದೆಯಾ ಅಂತ ಕೇಳ್ತಾ ಇದ್ದೀನಿ. ಮಂಜುಳಾ ಅವರೇ, ನಾನು ಇದು ಬಸ್ತಿ ಅಂತ ಹೇಳ್ತಾ ಇದ್ನಲ್ಲ, ಗುದದ್ವಾರದಿಂದ ಔಷಧಿಗಳನ್ನು ಕೊಡೋದು, ಅದರಲ್ಲಿ ನಾವು ಹಲವಾರು ರೀತಿಯ ಪೋಷಕಾಂಶವುಳ್ಳ ಔಷಧಿಗಳನ್ನು ಬೆರೆಸಿರ್ತೀವಿ. ಅದರಿಂದ ನಿಮ್ದೇನಾಗುತ್ತೆ, ಗರ್ಭಕೋಶದ ಥಿಕ್ನೆಸ್, ಎಂಡೋಮೆಟ್ರಿಯಲ್ ಥಿಕ್ನೆಸ್ ಅಂತ ಹೇಳ್ತಾರೆ, ಅದು ಇಂಪ್ರೂವ್ ಆಗುತ್ತೆ. ಮತ್ತು ಒಳಗೆ ಸೇವಿಸಕ್ಕೂ ನಾವು ಹಲವಾರು ರಾಸಾಯನಿಕ ಅಂದರೆ ರಸಾಯನ ದ್ರವ್ಯಗಳನ್ನು ಕೊಡ್ತೀವಿ. ಇದರಿಂದನೂ ನಿಮ್ಮ ಇದಕ್ಕೆ ಬಹಳ ಅನುಕೂಲ ಆಗುತ್ತೆ. ಒಂದ್ಸತಿ ಬಂದು ನಮ್ಮನ್ನು ಬನಶಂಕರಿಯಲ್ಲಿ ಭೇಟಿ ಮಾಡಿ, ಆವಾಗ ಡೀಟೇಲಾಗಿ ಹೇಳ್ಬೋದು. ಬಟ್ ಚಿಕಿತ್ಸೆ ಇದಕ್ಕೆ ಖಂಡಿತ ಉಂಟು. ಓಕೆ, ಈಗ ಹಿರಿಯೂರಿಂದ ತಿಪ್ಪೇಶ್ ಕರೆ ಮಾಡಿದ್ದಾರೆ. ತಿಪ್ಪೇಶ್, ಹೇಳಿ, ಏನು ಕೇಳಬೇಕಿತ್ತು? ಸಮಸ್ಯೆ ಏನಿದೆ? ಮೇಡಮ್, ಇದು ಲೇಡೀಸ್ಗೆ ಇದು ಬ್ಲೀಡಿಂಗ್ ಆಗುತ್ತೆ ಬಾಯಲ್ಲಿ ಒಮ್ಮೆಗೆ. ಸ್ವಲ್ಪ ಜೋರ ಮಾತಾಡ್ತೀರಾ ತಿಪ್ಪೇಶ್? ಆಯ್ತು ಮೇಡಮ್. ಹೇಳಿ, ಏನಾಗ್ತಿದೆ? ಇದು ಬ್ಲೀಡಿಂಗ್ ಆಗುತ್ತಲ್ಲ, ಬಾಯಲ್ಲಿ ಒಮಿಟ್ ಆಗುತ್ತೆ. ಒಮಿಟ್ ಆದ್ರೆ ಬ್ಲಡ್ ಬರುತ್ತೆ. ಬಾಯಿಂದನಾ?
ಬಾಯಿಂದ ಬ್ಲಡ್ ಬರುತ್ತೆ ಅಂತ ಹೇಳ್ತಾ ಇದ್ದೀರಾ? ಹೌದೌದು. ವಾಮಿಟ್ ಆಗುತ್ತೆ, ಬ್ಲಡ್ ವಾಮಿಟ್ ಆಗುತ್ತೆ. ಹಂಗಾಗಿ ಅದು ಏನು ಅಲ್ಲ, ಅದು ಸುಮಾರು ಒಂದು 2 years ಇಂದ ಆಗಿದೆ ಮೇಡಮ್. ಓಕೆ, ಅದು ಏನು ಸೊಲ್ಯೂಷನ್ ಏನು ಅಂತ ಗೊತ್ತಿಲ್ಲ. ಇದಕ್ಕೆ ಸೊಲ್ಯೂಷನ್ ನೋಡಿ, ಇದು ಇನ್ಫರ್ಟಿಲಿಟಿಗೆ ಬರದೇ ಇದ್ರು ಸೊಲ್ಯೂಷನ್ ಏನಂದ್ರೆ ಪಿತ್ತ, ಉಷ್ಣ, ದೇಹದಲ್ಲಿ ಉಷ್ಣದ ಅಂಶ ಹೆಚ್ಚಿದೆ. ಇದಕ್ಕೆ ಪಿತ್ತನ ಕಡಿಮೆ ಮಾಡುವಂಥ ಫ್ರೂಟ್ಸ್ ತಿನ್ನಿ, ಸಾಕಷ್ಟು ದಾಳಿಂಬೆ ಮತ್ತು ಆ್ಯಪಲ್ ಈ ಥರ ಫ್ರೂಟ್ಸ್ ತಿಂದು, ಮತ್ತು ಕಲ್ಸಕ್ಕರೆ, ಇದು ಬಹಳ ಒಳ್ಳೆ ಮನೆಯಲ್ಲಿ ಮಾಡುವಂಥ ಮದ್ದು. ಕಲ್ಸಕ್ಕರೆ ತಿಂತ ಬಂದರೆ ನಿಮಗೆ ಖಂಡಿತ ಸಹಾಯ ಆಗುತ್ತೆ. ಇನ್ನು ಹೆಚ್ಚು ಮಾಹಿತಿಗೆ ಒಂದು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ಬನಶಂಕರಿಯಲ್ಲಿ ನಾವು ಇರ್ತೀವಿ, ಬಂದು ಶ್ರೀ ಆಯುರ್ವೇದ ಪಂಚಕರ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ. ಓಕೆ, ದಾವಣಗೆರೆಯಿಂದ ಶೋಭಾ ಕರೆ ಮಾಡಿದ್ದಾರೆ. ಶೋಭಾ, ಏನು ಕೇಳಬೇಕಿತ್ತು ಹೇಳಿ. ಹಲೋ ಹಲೋ, ಶೋಭಾ ಮಾತಾಡಿ. ಹಲೋ ಮೇಡಮ್, ನಮಸ್ತೆ ಮೇಡಮ್. ನಮಸ್ಕಾರ, ಹೇಳಿ. ನಾನು ದಾವಣಗೆರೆಯಿಂದ ಮಾತಾಡ್ತಿರೋ ಶೋಭಾ ಅಂತ ಮೇಡಮ್. ಹೇಳಿ. ಅದೇ ನಮಗೆ ನಮ್ಮ ಮಗಳು ಈಗ 15 ವರ್ಷ ಮೇಡಮ್. ಓಕೆ. ಅವ್ರಿಗೆ ತುಂಬಾ ಹೊಟ್ಟೆ ನೋವು ಬರ್ತಾ ಇದೆ ಮೇಡಮ್. ಮೆನ್ಸಸ್ ಆಗೋ ಟೈಮಲ್ಲಿ ತುಂಬಾ ಹೊಟ್ಟೆ ನೋವು, ಸುಸ್ತು ಅದೆಲ್ಲ ಆಗುತ್ತೆ ಮೇಡಮ್. ಅದಕ್ಕೋಸ್ಕರ ಡಾಕ್ಟರ್ ತೋರಿಸಿದೀವಿ, ಇವಾಗ ಇನ್ನೂ ಕಡಿಮೆ ಆಗಿಲ್ಲ. ಮತ್ತೆ ನಮಗೂ ಕೂಡ ತುಂಬಾ ಹೊಟ್ಟೆ ನೋವು ಬರುತ್ತೆ ಮೇಡಮ್ ಮೆನ್ಸಸ್ ಟೈಮಲ್ಲಿ. ನಿಮಗೆ ಎಷ್ಟು ಏಜು? ನಮಗೆ 35 ಇಯರ್ಸ್ ಮೇಡಮ್. ಓಕೆ, ನೋಡಿ, ನಿಮ್ಮ ಮಗಳ ವಿಷಯದಲ್ಲಂತೂ ನೀವು ಬಹಳ ಜಾಗರೂಕತೆಯಿಂದಲೇ ಇದ್ದೀರಾ. ಎಷ್ಟು ಬೇಗ ನೀವು ಚಿಕಿತ್ಸೆ ಕೊಡಿಸ್ತೀರೋ ಅಷ್ಟು ಒಳ್ಳೆಯದವಳಿಗೆ. ಈ ನೋವಿಗೆ ನಾವು ರಕ್ತ ಶುದ್ಧಿ ಅಂತ ಮಾಡ್ತೀವಿ. ರಕ್ತದಲ್ಲಿ ಕೆಲವೊಂದು ಕಲ್ಮಶಾಂಶ ಇರುತ್ತೆ, ಅದರಿಂದ ನೋವಾಗುತ್ತೆ. ಇದಕ್ಕೆ ಶುದ್ಧಿ ಅಂತ ಮಾಡ್ತೀವಿ. ಬಸ್ತಿ ಇರ್ಬೋದು, ಇಲ್ಲ ನಸ್ಯ ಇರ್ಬೋದು, ಇದರ ಮೂಲಕ ನಾವು ಶುದ್ಧಿ ಮಾಡ್ತೀವಿ. ಮತ್ತು ಸೇವಿಸ್ಲಿಕ್ಕೂ ಒಂದಷ್ಟು ಔಷಧಿಗಳನ್ನು ಕೊಡ್ತೀವಿ. ಇದನ್ನು ನೋಡಬೇಕು ಅಂದರೆ ಡಾಕ್ಟ್ರನ್ನ ಬಂದು ಒಂದ್ಸತಿ ಕನ್ಸಲ್ಟ್ ಮಾಡಿ. ಓಕೆ, ಬೆಂಗಳೂರಿಂದ ಅನುಪಮಾ ಕರೆ ಮಾಡಿದ್ದಾರೆ. ಅನುಪಮಾ, ಹೇಳಿ, ಏನು ಸಮಸ್ಯೆ ನಿಮ್ಮದು? ಹಲೋ, ಮಾತಾಡಿ ಅನುಪಮಾ. ಮೇಡಮ್, ಇದು ಆಕ್ಚುಲಿ ನಂದು ಆಲ್ರೆಡಿ ಒಂದು ಮಗು ಇದೆ, ಮದ್ವೆ ಆಗಿ 5 years ಆಗಿದೆ. ಓಕೆ. ಆಮೇಲೆ ಇದು ನನ್ಗೆ ಡೆಲಿವರಿ ಆಗಿದ್ 1.5 ಅಂದ್ರೆ 1 month ಸ್ವಲ್ಪ ಬ್ಲೀಡ್ ಆಯ್ತು. ಆಮೇಲೆ 1.5 year ಮತ್ತೆ ಮೆನ್ಸ್ ಆಗ್ಲೇ ಇಲ್ಲ. ಆಮೇಲೆ ಮತ್ತೆ 1.5 year ಆದ್ಮೇಲೆ ಸ್ಟಾರ್ಟ್ ಆಯ್ತು. ಓಕೆ. ಆಮೇಲೆ ಸ್ಟಾರ್ಟ್ ಆದ್ಮೇಲೆ 20 days 40 days ಈ ತರ ಎಷ್ಟು ದಿನ ಆದ್ರೂ ಬ್ಲೀಡ್ ಆಗ್ತಾನೆ ಇರೋದು. ಓಹೋ. ಆಮೇಲೆ ನಾನು ಟ್ರೀಟ್ಮೆಂಟ್ ಬೇರೆ ಬೇರೆ ಕಡೆ ಹಾಸ್ಪಿಟಲ್ಸ್ ಎಲ್ಲ ತಗೊಂಡೆ. ಎಲ್ಲದಕ್ಕೂ ಅವರು ಕಾಂಟ್ರಾಸೆಪ್ಟಿವ್ ಕೊಡ್ತಾರೆ. ಕೊಟ್ರೆ 6 months ತಗೊಳ್ಳಿ ಅಂತಾರೆ. 6 months ತಗೊಳ್ತೀನಿ. ಆಮೇಲೆ ಇನ್ನೊಂದ್ 6 months ಹಾಗೆ ಇರುತ್ತೆ. ಮತ್ತೆ ಇದೇ ತರ ಶುರು ಆಗುತ್ತೆ. ಹಾಗೆ 2.5 year ಇಂದ ನಾನು ಈ ತರ ಎಲ್ಲೋದ್ರೂ ಬರೀ ಕಾಂಟ್ರಾಸೆಪ್ಟಿವ್ ಕೊಡ್ತಾ ಇದಾರೆ. ಅದಕ್ಕೆ ನನ್ಗೆ ಏನಾದ್ರೂ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅಂತ ಮೇಡಮ್. ಕರೆಕ್ಟ್. ನೋಡಿ, ಟೆಂಪರರಿ ಆಗ್ಬಿಟ್ಟಿದೆ. ಎಲ್ಲೋದ್ರೂ ನಮ್ಗೆ ಇದೇ ಟ್ರೀಟ್ಮೆಂಟ್ ಕೊಡ್ತಾ ಇದಾರೆ. ಆಮೇಲೆ ಹಾರ್ಮೋನ್ ಕೊಡ್ತಾ ಇದಾರೆ. ಹೌದು. ಡೆವರಿ ಅನ್ಬಿಟ್ಟು 10 mg ಒಂದು ಟ್ಯಾಬ್ಲೆಟ್ ಕೊಡ್ತಾರೆ. 10 tablets ಎವ್ರಿ ಮಂತ್ ತಗೊಳಕ್ಕೆ. ಹೌದು, ಈ ಹಾರ್ಮೋನ್ಗಳ ಅಡ್ಡ ಪರಿಣಾಮನೂ ಇರುತ್ತೆ. ನೋಡಿ, ಪಂಚಕರ್ಮ ಇಸ್ ಅ ಪರ್ಮನೆಂಟ್ ಸೊಲ್ಯೂಷನ್. ನಾವು ಆಯುರ್ವೇದದಲ್ಲಿ ಏನೇ ಮಾಡಿದ್ರು ಮೂಲದಿಂದ ಕಾಯಿಲೆಯನ್ನು ಕಿತ್ಬಿಡ್ತೀವಿ. ಸೊ ಪರ್ಮನೆಂಟ್ ಸೊಲ್ಯೂಷನ್ ನಿಮಗೆ ಪಂಚಕರ್ಮದಲ್ಲೇ ಸಿಗೋದು. ಈ ಬಸ್ತಿ ಅಥವಾ ವಿರೇಚನದ ಮುಖಾಂತರ ನಿಮಗೆ ಸೊಲ್ಯೂಷನ್ ಸಿಗುತ್ತೆ. ಬಂದು ಒಂದ್ಸತಿ ಭೇಟಿ ಮಾಡಿ. ಔಷಧಿಗಳನ್ನು ನಾವು 6 ತಿಂಗಳು ಅಥವಾ 8 ತಿಂಗಳು ಔಷಧಿಯನ್ನು ಸೇವಿಸಲಿಕ್ಕೆ ಮನೆಯಲ್ಲೂ ಕೊಡ್ತೀವಿ. 8 ತಿಂಗಳಲ್ಲಿ ನೀವು ಗುಣ ಆಗ್ಬೋದು. ಸೊ ಒಂದ್ಸತಿ ಬಂದು ಭೇಟಿ ಆದರೆ ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಓಕೆ, ಶ್ರೀಕಾಂತ್ ಬಾದಾಮಿಯಿಂದ ಕರೆ ಮಾಡಿದ್ದಾರೆ. ಶ್ರೀಕಾಂತ್, ಹೇಳಿ, ಏನು ಸಮಸ್ಯೆ ನಿಮ್ಮದು? ಮೇಡಮ್, ನಮ್ದು ಸೈನಸೈಟಿಸ್ ಆಗ್ಬಿಟ್ಟಿದೆ. ಹಾಂ, ಮೂಗಿನ ತೊಂದರೆ ಇದೆ ನಂದು. ಯಾವಾಗಲೂ ಸೈನಸ್ಟಿಕ್ ಅಲರ್ಜಿ ಇದೆ ನಂದು. ಅದು ಡ್ರಾಪ್ಸ್ ಯೂಸ್ ಮಾಡ್ತಾ ಇದೀನಿ, ಬೆಳಗ್ಗೆ, ಸಾಯಂಕಾಲ ಮತ್ತು ಮಧ್ಯಾಹ್ನ. ಮತ್ತೆ ಅದು ಡಾಕ್ಟರ್ ಕಡೆ ಎಲ್ಲ ತೋರಿಸಿದೆ, ನಿಮ್ದೇನು ಪ್ರಾಬ್ಲಮ್ ಇಲ್ಲ ರೀ, ಪ್ರಾಣಾಯಾಮ ಮಾಡಿ ಅಂತ ಹೇಳ್ತಾರೆ. ಹೌದು. ಅದಕ್ಕೆ ಸ್ವಲ್ಪ ಅದೇ ಸೈನಸಿಸ್ ಬಗ್ಗೆ ನಮ್ಗೆ ಮಾಹಿತಿ ಬೇಕಾ? ನೋಡಿ, ನಸ್ಯ ಮತ್ತು ಧೂಮ್ರಪಾನ ಅಂತ ನಾವು ಕ್ಲಿಪ್ಪಿಂಗ್ ತೋರಿಸಿದ್ವಿ ನಿಮಗೆ. ಮೂಗಿನಿಂದ ಔಷಧಿಗಳನ್ನು ಹಾಕೋದು, ಅದರ ಮುಖಾಂತರ ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗತ್ತೆ. ಹೆಲ್ತಿ ಧೂಮ್ರಪಾನ ಮತ್ತು ನಸ್ಯ ಮತ್ತು ಪ್ರಾಣಾಯಾಮ ಮಾಡೋದು ಕೂಡ ಬಹಳ ಉತ್ತಮ. ಮನೆಯಲ್ಲೇ ಕೂತ್ಕೊಂಡು ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಸಿಗುತ್ತೆ ನಿಮಗೆ. ಬೆಳಗ್ಗೆ ಆಫೀಸ್ ಹೋಗೋದೇ ಸ್ವಲ್ಪ ಮೇಡಮ್, ಪ್ರಾಣಾಯಾಮ ಮಾಡುವಾಗ ಆಗ್ತಿಲ್ಲ. 10 ನಿಮಿಷ ಸಾಕು ಪ್ರಾಣಾಯಾಮ ಮಾಡಕ್ಕೆ ಶ್ರೀಕಾಂತ್ ಅವರೇ. 10 ನಿಮಿಷ ಇದ್ದೇ ಇರುತ್ತೆ. ಏನಾದ್ರೂ ಚಿಕಿತ್ಸೆ ಇದೆ, ಪಂಚಕರ್ಮ ಚಿಕಿತ್ಸೆ ಒಂದು 7 ದಿನ ಸತತವಾಗಿ ತಗೊಂಡ್ರೆ ಬಹಳ ಒಳ್ಳೆ ಪರಿಣಾಮ ಸಿಗುತ್ತೆ. ಓಕೆ, ಬೆಂಗಳೂರಿಂದ ಯಾಸಿನ್ ಕರೆ ಮಾಡಿದ್ರೆ. ಯಾಸಿನ್, ಹೇಳಿ, ಏನು ಸಮಸ್ಯೆ ನಿಮ್ದು? ಮೇಡಮ್, ನನ್ನ ಹೆಸರು ಯಾಸ್ಮಿನ್ ಅಂತ ಹೇಳ್ಬಿಟ್ಟು. ಹೇಳಿ. ನನ್ ಮದ್ವೆ ಆಗಿ 10 ವರ್ಷ ಆಯ್ತು. ಮಕ್ಳಿಲ್ಲ. ಹೇಳಿ. ಅದಕ್ಕೆ ಔಷಧಿ ಏನಾದ್ರು ಕೊಡ್ತಾರಾ ಅಂತ ಕೇಳ್ಬೇಕಾಗಿತ್ತು. ಯಾಸಿನ್ ಅವರೇ, ನಿಮ್ ವಯಸ್ಸು ಎಷ್ಟು ಇವಾಗ? ನನ್ನ ವಯಸ್ಸು 29. 29.
ಇನ್ನೂ ನೀವು ಒಳ್ಳೆ ವಯಸ್ಸು, ಇನ್ನೂ ತುಂಬಾ ವಯಸ್ಸು ಮೀರಿದೇನು ಇಲ್ಲ. ಇದಕ್ಕೆ ಖಂಡಿತವಾಗಿ ಚಿಕಿತ್ಸೆ. ಮದುವೆ ಆಗಿತ್ತು ಅಷ್ಟರಲ್ಲೇ ಒಂದ್ಸಲ ಪ್ರೆಗ್ನೆಂಟ್ ಆಗಿದ್ದೆ ಮೇಡಮ್ ನಾನು. ಅದು ಏನು ಆಗ್ಬಿಟ್ಟು ಆಗೋಯ್ತು, ಮತ್ತೆ ಪ್ರೆಗ್ನೆಂಟ್ ಆಗ್ಲೇ ಇಲ್ಲ. ನಿಮ್ಮ ದೇಹದ ತೂಕ ಎಷ್ಟಿರ್ಬೋದು? 65 ಇದೆ ಮೇಡಮ್. 65 ಇದೆ. ಮೊದಲಿಗೆ ಮನೆಯಲ್ಲಿ ನಾ ಹೇಳೋದು, ವಾಕಿಂಗ್ ಪ್ರಾರಂಭಿಸಿದ್ದು ನಿಮ್ಮ ತೂಕವನ್ನು ಸ್ವಲ್ಪ ನಿಗ್ರಹ ಮಾಡ್ಕೊಳ್ಳಿ. ಅದಾದಮೇಲೆ ಪಂಚಕರ್ಮ ಚಿಕಿತ್ಸೆಯ ಮುಖಾಂತರ ನಿಮಗೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ. ಸೊ ಬಂದು ಒಂದ್ಸತಿ ಭೇಟಿ ಮಾಡಿ. ಓಕೆ, ಅಲ್ಲಿ ಬರ್ಬೇಕಂದ್ರೆ ಅಡ್ರೆಸ್ ಎಲ್ಲಿದೆ ಮೇಡಮ್? ಅಡ್ರೆಸ್ಸು ಬನಶಂಕರಿ, ಬೆಂಗಳೂರಲ್ಲಿ ಬನಶಂಕರಿ 3ನೇ ಹಂತ. ಕಾರ್ಯಕ್ರಮದ ಕೊನೆಯಲ್ಲಿ ಅಡ್ರೆಸ್ ಅನ್ನು ತೋರಿಸ್ತೀವಿ, ನೋಟ್ ಮಾಡ್ಕೊಳ್ಳಿ. ಸೊ ಪಂಚಕರ್ಮ ಚಿಕಿತ್ಸೆ ತುಂಬ ಜನಕ್ಕೆ ಗೊತ್ತೇ ಇಲ್ಲ, ಇದು ಏನು ಯೂಸ್ ಆಗುತ್ತೆ, ಅದರಲ್ಲೂ ಬಂಜೆತನಕ್ಕೆ ಯಾವ ರೀತಿ ಪರಿಣಾಮಕಾರಿಯಾಗುತ್ತೆ ಅಂತ ಹೇಳಿ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ನಿವೇದಿತಾ. ಓಕೆ, ನಮಸ್ಕಾರ. ವೀಕ್ಷಕರೇ, ನೋಡಿದ್ರಲ್ಲ, ಬಂಜೆತನ, ಸ್ತ್ರೀಯರನ್ನು ಕಾಡುವಂತಹ ಬಂಜೆತನ ಸಮಸ್ಯೆಗೆ ಆಯುರ್ವೇದ ಶ್ರೀ ಆಯುರ್ವೇದ ಪಂಚಕರ್ಮ ಆಸ್ಪತ್ರೆ ಬನಶಂಕರಿಲಿದೆ. ಇದರಲ್ಲಿ ಯಾವೆಲ್ಲ ಚಿಕಿತ್ಸೆಗಳಿವೆ, ಯಾವ ರೀತಿ ಪರಿಣಾಮಕಾರಿಯಾಗಿದೆ ಅಂತ ತಿಳಿಸ್ಕೊಟ್ರು ನಿವೇದಿತಾ ಅವರು. ಇದು ಇವತ್ತಿನ ವಿಶೇಷ ಸುಹಾಸಿನಿ. ಕ್ಷಣ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ಸುದ್ದಿ ವಾಹಿನಿ.